ಉದ್ಧರಿಸುವೆನು ಉದ್ಧರಿಸುವೆನು, ಚದುರಿಸಲ್ಪಟ್ಟವರನ್ನ ಕೂಡಿಸುವೆನು, ಅಂತೂ ಲೋಕದಲ್ಲೆಲ್ಲ ಅವಮಾನ ಪಟ್ಟವರಿಗೆ, ಅವಮಾನ ಪಟ್ಟವರಿಗೆ, ಯಾರಿಗೆ చెప్పండి, ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. లోకమంతా అవమాన పడిన వాళ్ళకి దేవుడు ஒரு நல்ல கீர்த்தியை உண்டாக்க போகிறார். ಲೋಕದಲ್ಲೆಲ್ಲ ಅವಮಾನ ಪಟ್ಟಂತವರಿಗೆ ಸ್ತೋತ್ರ ಕೀರ್ತಿಯನ್ನ ದೇವರು ಉಂಟು ಮಾಡಲಾಗುತ್ತಾನೆ. நீ வெட்கம் அனுபவித்த இடத்துல கர்த்தர் உன்னை புகழ்ச்சியும் கீர்த்தியுமாய் வைக்க போகிறார். ನೀವು ನಾಚಿಕೆಪಟ್ಟ ಅದೇ ಸ್ಥಳದಲ್ಲಿ ದೇವರು ನಿಮಗೆ ಹೊಗಳಿಕೆಗಳನ್ನ ಕೀರ್ತಿಯನ್ನ ಉಂಟು ಮಾಡಲಾಗುತ್ತದೆ. இன்றைக்கு நீ வெட்கம் அனுபவிக்கலாம். ಈ ದಿನ ನಿನ್ನ ನಾಚಿಕೆ ಅನುಭವಿಸಿರಬಹುದು. நீ ஒரு தலை குனிந்த சூழ்நிலையில இருக்கலாம். ಈ ದಿನ ನಿನ್ನ ತಲೆ ಬೊಗ್ಗಿದ ಸ್ಥಿತಿಯಲ್ಲಿ ನೀನು ಇರಬಹುದು. நீ ஒரு அநாத போல இருக்கலாம். ಈ ದಿನ ನೀನು ಅನಾಥನಂತೆ ಇರಬಹುದು. ಭಯಪಡಲೇಬೇಡ. இன்றைக்கு உனக்காகவே கர்த்தர் பேசுகிறார். ಈ ದಿನ ನಿನಗಾಗಿಯೇ ದೇವರು ಮಾತನಾಡುತ್ತಾರೆ. எந்த இடத்துல எந்த சூழ்நிலையினால உன் தலையை நீ கீழே குனிந்திருக்கிறியோ அதே இடத்துல கர்த்தர் உன் தலையை நிமிர பண்ணுகிற தேவனாக இருக்கிறார். ದಿನ ನೀನು ಯಾವ ಸ್ಥಳದಲ್ಲಿ ಯಾವ ಪರಿಸ್ಥಿತಿಯ ನಿಮಿತ್ತ ನಿನ್ನ ತಲೆ ಬೊಗ್ಗಿಲ್ಪಟ್ಟಿದೆಯೋ ಅದೇ ಸ್ಥಳದಲ್ಲಿ ದೇವರು ನಿನ್ನ ತಲೆಯನ್ನ ನೆಟ್ಟಗೆ ನಿಲ್ಲುವಂತೆ ಮಾಡ್ತಾನೆ. ಎಲ್ಲರೂ ಆಮೆನ್ ಎಂದು சொல்லுங்க.